ಈ ವಿಡಿಯೋನ ಸ್ಟಾರ್ಟಿಂಗಿಂದ ಕೊನೆ ತನಕ ನೋಡಬೇಕು. ಇಷ್ಟ ಆದರೆ ಲೈಕ್ ಮಾಡಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬಟ್ ಎಂಕ್ಲಿಗೆ ಕಂಡೊಲಿ ಅತ್ತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಲ್ವ? ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಇವತ್ತು ನಾನು ಕೊರಿಯನ್ ಸ್ಟೈಲ್ ಮ್ಯಾಗಿ ಟ್ರೈ ಮಾಡ್ತಾ ಇದ್ದೀವಿ. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ. ಇದು ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಇವತ್ತು ನಾವು ಮ್ಯಾಗಿ ಮಾಡಲಿಕ್ಕೆ ಅಂತ ಬಂದಿದ್ದೇವೆ. ನಾರ್ಮಲ್ ನಮ್ಮ ಇಂಡಿಯಾದು ಮ್ಯಾಗಿ ಅಲ್ಲ, ಎಲ್ಲಿದ್ದು ಮ್ಯಾಗಿ? ಕೊರಿಯನ್ ಇದ್ದು ಮ್ಯಾಗಿ. ನಿಮ್ಗೆ ಯಾರು ಕೊಟ್ಟರು? ಸೊ ಎಲ್ಲಿಂದ ಮ್ಯಾಗಿ ಸಿಕ್ಕಿದೆ, ಕೊರಿಯನ್ ಮ್ಯಾಗಿ ಸಿಕ್ಕಿದೆ. ಅದನ್ನು ಹೇಗೆ ಮಾಡೋದಂತ ನಿಜವಾಗ್ಲೂ ನಂಗಂತೂ ಗೊತ್ತಿಲ್ಲ. ಸೊ ಇವತ್ತಿದು ಮಾಸ್ಟರ್ ಶೆಫ್ ನಮ್ಮ ಜೊತೆ ಇದ್ದಾರೆ, ಪ್ರಮೀಳಾ ಅವರು. ಏನು ಮಾಡ್ತಾರೆ, ಇದರ ರಿಸಲ್ಟ್ ಹೇಗಿರುತ್ತೆ ಅಂತ ಲಾಸ್ಟಿಗೆ ತಿಂದ್ಬಿಟ್ಟು ನಾನು ಹೇಳ್ತೀನಿ. ಸತ್ಯವಾಗ್ಲೂ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ನಾನು ನನ್ನ ಆನೆಸ್ಟ್ ರಿಸಲ್ಟನ್ನು ನಾನು ನಿಮಗೆ ಹೇಳ್ತೀನಿ ಹೇಗಾಗಿದೆ. ಸೊ ನೀವು ಈ ವಿಡಿಯೋನ ಸ್ಟಾರ್ಟಿಂಗಿಂದ ಕೊನೆ ತನಕ ನೋಡಬೇಕು. ಇಷ್ಟ ಆದರೆ ಲೈಕ್ ಮಾಡಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರ್ತೀನಿ. ಅಲ್ಲಿ ಫಾಸ್ಟಿನ್ ಅವರು ಮಾಡ್ತಾ ಇದ್ದಾರೆ ಆಮ್ಲೆಟ್ ಅವ್ರ ಬುರ್ಜಿ. ಇದು ಇದು ಎಂತ ಇದು? ಬುರ್ಜಿ. ಉಪ್ಪು ಖಾರ ಹುಳಿ ನೋಡ್ಕೊಂಡ್ಬಿಟ್ಟು ಹಾಕಿ. ಹುಳಿ ಬಂದ್ರೆ ಸಿಂಹ ಬರ್ತದೆ. ಈಗ ನೀನು ಸರಿಯಾಗಿ ಎಣ್ಣೆ ಸಾಕ್ಲಿಲ್ಲವ, ಎಂತದ ಯವ್ವಾ. ಹಸಿ ಹಸಿ ಇರ್ಬೇಕು, ಅದು ತುಂಬಾ ಇದಾಗಬಾರ್ದು. ಅದೊಂದು ಉಡಿ ಉಡಿ ಆಯ್ತು. ಉಡಿ ಮಾಡಿದ್ದ ಒಂದು ಉಡಿ ಮಾಡಲಿಲ್ಲ. ಉಡಿ ಹಾಗೆ ಮಾಡಿಬಿಡುವ, ಅದು ತಿನ್ಲಿಕ್ಕೆ ಒಳ್ಳೇದಾಗಲ್ಲ. ಅದು ನೂಡಲ್ಸ್ ಅಲ್ಲ, ಮ್ಯಾಗಿ. ಅದು ಹೀಗೆ ಬರ್ಬೇಕಲ್ಲ ಸ್ಪೂನಿಂದ. ಎಲ್ಲ ಉಡಿ ಮಾಡಿ ಹಾಕಿ ಬಿಡುದು. ಅದು ಬಿರಿಯಾನಿ ಮಾಡುದವಳು ಆಯಲ್ಲ. ಉಡಿ ಉಡಿ ಮಾಡ್ಬೇಕು ಅಂತ ಹೇಳಿದ್ರು. ನೀನು ಸುಮ್ಮನೆ ನೂಡಲ್ಸ್ ಅಂತ ಹೇಳಿದ್ರು. ಡೆಲ್ಲಿ ಬಿರಿಯಾನಿ ಆಗ್ತಾ ಉಂಟು, ಎಲ್ಲ ಉಡಿ ಉಡಿ ಮಾಡಿ. ಬಿರಿಯಾನಿ ಕೊರಿಯನ್ ಏನು ಮಸಾಲ ಹಾಕ್ತಿದ್ದೀವಿ ಇವಾಗ. ಸೊ ಏನೇ ಟೇಸ್ಟ್ ಬಂದರೂ ಈ ಮಸಾಲದಿಂದ ಬರುತ್ತೆ. ನೋಡುವ, ಹಾಕುವ. ಹಾಕಿ ತುಂಬಾ ದಿನದ ನಂತರ ನಾವು ಕಿಚನ್ಗೆ ಬರ್ತಿದ್ದೀವಿ. ಹಾಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀವಿ, ಸ್ವಲ್ಪ ಡಿಫ್ರೆಂಟ್. ಎಡ್ಡೆಡು ಪಾಡು ಅವ ಪ್ರೀತಿಡು ಪಾಡು ಶೋಕುಡು ದಾದಾ ಪಂಡಾವು ಶೋಕುಡು ಆವಡತ ಎಂಕ್ಲಿಗತ್ತ ಬಟ್ ಎಂಕ್ಲಿಗೆ ಕಂಡೊಲಿ ಅತ್ತ ಕಂಡೊಲಿ ಅತ್ತ ಅದ ನಾನು ಹೆಚ್ಚು ಕಮ್ಮಿ ಅಂಡಿತ್ತೆ. ಹೆಚ್ಚು ಕಮ್ಮಿ ಅಂಡು ಅವೆಂಚ ಗೊತ್ತಾಪುಂಡು. ಗೊತ್ತಾಪುಂಡು ಅವ ಸ್ಕೂಲ್ ಹುಡ್ದು ಕನತ್ತೀನಿ. ಪರ್ಸು 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 हिंदी भी आता है, हमें सब कुछ आता है. हिंदी भी आता है, सब कुछ आता है. इंग्लिश में कोई नहीं बात करता. वो बस सिस्टर के सामने आता है. ಇವಳು ಟೇಸ್ಟ್ ವಾಶ್ ಮಾಡಲಿಕ್ಕೆ ಹೇಗಿದೆ, ಹೇಗಾಗಿದೆ? ಇನ್ನು ನಾವು ತಿನ್ಲಿಲ್ಲವಾ, ನೀನು ಟೇಸ್ಟ್ ಮಾಡಿ ಅಂತಲ್ಲ? ಅಲ್ಲ, ಟೇಸ್ಟ್ ಮಾಡಿ ಆಯ್ತು. ಅಂದ್ರೆ ಉಪ್ಪು ಎಷ್ಟಿದೆ ಅಂತ ನಾವು ಚೆಕ್ ಮಾಡಿದ್ವಿ, ಎಲ್ಲ ಸರಿ ಕರೆಕ್ಟ್ ಇದೆ. ಖಾರ 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 ಹಾಕ್ಲಿಕ್ಕೆ ಎಂತ ಉಂಟಂತ ಖಾರ? ಅಲ್ಲ, ಅಲ್ಲ ಸ್ಪೈಸ್ ಇಲ್ವಾ? ಸ್ಪೈಸ್ ಇರ್ಬೋದು, ಅಷ್ಟೇನಿಲ್ಲ. ತೋಡೆ ಅಷ್ಟು. ಸೊ ಹೆಸರಿಗೆ ಮಾತ್ರ ಕೊರಿಯನ್ ಸ್ಟೈಲ್ ಇದು ಮ್ಯಾಗಿ ಅಂತ. ಇಂಡಿಯಾದೇ ಮ್ಯಾಗಿ, ಎಂತ ಸ್ಪೆಷಲ್ ಇಲ್ಲ. ಮುಂಚೆನೆ ಹೇಳ್ತೀನಿ ನಾನು, ಏನಾದರೂ ಬೇರೆ ಥರ ಇದ್ರೆ ಲಾಸ್ಟಲ್ಲಿ ಹೇಳ್ತೀನಿ ನಾನು ಹೇಗಿರುತ್ತೆ ಅಂತ. ಇವಾಗ ಫೈನಲ್ ಆಗಿ ರೆಡಿ ಆಗಿದೆ ನಮ್ಮ ಕೊರಿಯನ್ ಸ್ಟೈಲ್ ಮ್ಯಾಗಿ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ವೆಯ್ಟ್.
ಯಮ್ಮಿ. ಸ್ವಲ್ಪ ಉಪ್ಪಿನಾಂಶ ಸ್ವಲ್ಪ ಜಾಸ್ತಿ ಇದೆ, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ, ಉಪ್ಪಿನಾಂಶ ಜಾಸ್ತಿ. ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಇದೆ. ಅದು ಬಿಟ್ಟರೆ ಥ್ಯಾಂಕ್ ಯು ಪ್ರಮೀಳಾ. ಯಾಕೆಂದ್ರೆ ಅದು ನಾವು ಎಗ್ ಇದು ಮಾಡುವಾಗ ಅಲ್ಲಿ ಉಪ್ಪು ಹಾಕಿದ್ರಾ? ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತಾ. ಉಪ್ಪು ಜಾಸ್ತಿ ಆಗಲಿಕ್ಕೆ ರೀಸನ್ ಇಷ್ಟೇ, ಇದಕ್ಕೆ ಎಗ್ ಬುರ್ಜಿ ಹಾಕಿದ್ದಾರೆ. ಆ ಎಗ್ ಬುರ್ಜಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ಬಿಟ್ಟಿದ್ದಾರೆ. ಸೊ ಅದು ಮ್ಯಾಗಿಗೆ ಮಿಕ್ಸ್ ಆಗಿ ಒಂದು ಸ್ವಲ್ಪ ಜಾಸ್ತಿ ಫೀಲ್ ಆಗ್ತದೆ. ಚೆನ್ನಾಗಿದೆ. ಸೂಪರ್. ಇವತ್ತಿನ ಸಂಡೇ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಹ್ಯಾಪಿ ಮ್ಯಾಗಿ ಡೇ ಅಂತಲೇ ಹೇಳ್ಬೋದು. ನಾನಂತೂ ತುಂಬ ಎಂಜಾಯ್ ಮಾಡಿ ಮ್ಯಾಗಿ ತಿಂತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿ, ಯಾವಾಗಲೂ ಸಬ್ಸ್ಕ್ರೈಬ್ ಆಗಿ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.